ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳ ಇನ್ನೊಂದೆಡೆ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಠಿಣ ಕಾನೂನು ತಂದಿದೆ. ಅದೇ ತರನಾಗಿ ಇನ್ನೊಂದೆಡೆ ಏನಂದ್ರೆ ವಿಜಯಪುರದಲ್ಲಿ ಮಗನಿಗೆ ಒಂದು ಮನೆಯ ಮೇಲೆ ಸಾಲ ಮಾಡಿ ಉದ್ಯೋಗ ಮಾಡಲಿ ಅನ್ನುವಂಥ ದೃಷ್ಟಿಯಿಂದ ಅವನ ಮಗನ ಒಂದು ಅಭಿವೃದ್ಧಿ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಒಳ್ಳೆಯದ ರೀತಿಯಲ್ಲಿ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಮನೆಯ ಮೇಲೆ ಸಾಲ ತೆಗೆದು ಮಗನಿಗಾಗಿ ಕೊಟ್ಟಂಥ ಇವತ್ತು ಹೆತ್ತ ತಂದೆ ತಾಯಿ ವೃದ್ಧ ದಂಪತಿ ಇವತ್ತು ಬೀದಿ ಪಾಲಾಗಿದ್ದಾರೆ. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡ್ಬೋದು, ಇವತ್ತು ಈ ಒಂದು ಮನೆಯ ಮೇಲೆ 5 ಲಕ್ಷ ಕಳೆದ 5 ವರ್ಷದ ಹಿಂದೆ ಒಂದು ಫೈನಾನ್ಸ್ನಲ್ಲಿ 5 ಲಕ್ಷ ಸಾಲ ತೆಗೆದು ತನ್ನ ಹಿರಿಯ ಮಗ ಬಸವರಾಜ್ ಅನ್ನುವಂಥ ಮಗನಿಗೆ ಒಂದು 5 ಲಕ್ಷ ಸಾಲ ತೆಗೆದುಕೊಟ್ಟಿರ್ತಾರೆ. ಅಂದರೆ ಉದ್ಯೋಗ ಮಾಡಲಿ, ಕಟ್ಟಿಂಗ್ ಶಾಪ್ ತೆಗೀಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅವರು ವೃದ್ಧ ದಂಪತಿ ಸಾಲ ಕೊಟ್ಟಿರ್ತಾರೆ. ಆದರೆ ಸಾಲ ಸರಿಯಾದ ರೀತಿಯಲ್ಲಿ ತುಂಬಿಲ್ಲ. ಹಾಗಾಗಿ ವೃದ್ಧ ದಂಪತಿ ಸುಮಾರು ಒಂದು 2 ಲಕ್ಷದವರೆಗೆ ಅಲ್ಲಿ ಇಲ್ಲಿ ಹಣ ತೆಗೆದುಕೊಂಡು ಬಂದು ತುಂಬಿದ್ದಾರೆ. ಆದರೆ ಈ ಒಂದು ಕಟಬಾಕಿ ಆದ ಹಿನ್ನೆಲೆಯಲ್ಲಿ ಅವರು ಬ್ಯಾಂಕಿನವರು ಕೋರ್ಟಿನ ಆದೇಶದ ಅನ್ವಯ ಈ ಒಂದು ಮನೆಯನ್ನು ಸೀಜ್ ಮಾಡಿದ್ದೀವಿ ಅನ್ನೋಂಥ ನೋಟಿಸ್ ಬೋರ್ಡನ್ನು ಸಹ ಅಂಟಿಸಿರುವಂಥದ್ದು, ಜೊತೆಗೆ ಇನ್ನೊಂದೆಡೆ ಮನೆಗೆ ಕೀಲಿ ಹಾಕಿರುವಂಥದ್ದು. ಹೀಗಾಗಿ ಇವತ್ತು ವೃದ್ಧ ದಂಪತಿ ಒಂದೆಡೆ ಮಕ್ಕಳು ಇವತ್ತು ವಯಸ್ಸಾಗಿದೆ ವೃದ್ಧ ದಂಪತಿ ಅಂದರೆ ಏನು ವೀರಭದ್ರಪ್ಪ ಮತ್ತು ಭಾಗಮ್ಮ ಇವರು ವೃದ್ಧ ದಂಪತಿ ಕೈಯಲ್ಲಿ ಯಾವುದೇ ರೀತಿ ದುಡಿಲಿಕ್ಕೆ ಆಗೋದಿಲ್ಲ, ಆದರೂ ಅಸಹಾಯಕರು. ಜೊತೆಗೆ 2 ಮಕ್ಕಳು ಸಹ ಇದ್ದರು, ಅವರು ಇವತ್ತು ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ವೃದ್ಧ ದಂಪತಿ ಅವರ ಒಂದು ಇವತ್ತು ಕಿಲಿ ಹಾಕಿ ಮನೆಯಿಂದ ಹೊರಗಿದ್ದರೂ ಸಹ ಈವರೆಗೂ ಸಹ ನಿನ್ನೆ ರಾತ್ರಿ ಆಗಿರ್ಬೋದು, ಕಳೆದ 2-3 ದಿನಗಳಿಂದಲೂ ಸಹ ವೃದ್ಧ ದಂಪತಿ ಬೀದಿ ಪಾಲಾಗಿದ್ದಾರೆ. ಹೆತ್ತ ಮಕ್ಕಳು ಇವತ್ತು ತಂದೆ ತಾನೇ ಇಳಿ ವಯಸ್ಸಿನಲ್ಲಿ ನೋಡಿಕೊಂಡಿಲ್ಲ ಅನ್ನೋವಂಥದ್ದು. ಅಂದರೆ ಒಂದೆಡೆ ಹಿರಿಯ ಮಗ ಬಸವರಾಜನಿಗೆ 5 ಲಕ್ಷ ಸಾಲ ತೆಗೆದುಕೊಟ್ಟರು ಸಹ ಈವರೆಗೆ ಮನೆಯವರೆಗೆ ಬಂದು ಆ ತಂದೆ ತಾಯಿ ಯಾವ ರೀತಿ ಇದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ದು ಕೂಡ ನೋಡಿಲ್ಲ. ಹಾಗಾಗಿ ಸ್ವತಃ ಈ ಬಗ್ಗೆ ಮಾತನಾಡಲಿಕ್ಕೆ ಏನು ಇವತ್ತು ಭಾಗಮ್ಮ ಇದ್ದಾಳೆ, ಈ ಮನೆಯ ಸಾಲ ತೆಗೆದುಕೊಂಡು ಅವರಿಗೆ ಮಗನಿಗೆ ಕೊಟ್ಟಿದ್ದಾರೆ. ಈಗ ಅಮ್ಮ ಈಗ ಏನೇನಾಗಿದೆ ಇದು ಅನ್ನುವಂಥದ್ದು? ನಾವು ಸಾಲ ಮಗನಿಗೆ 5-6 ವರ್ಷ ಆಯ್ತು ರೀ, ತೆಗೆದು ಕೊಟ್ಟೀನಿ ಮಾಡ್ಕೊಳ್ತಿಲ್ಲಿ ಚೆಂದಾಗಿ ಇರಲಿ ಅಂತ ಕೊಟ್ಟೀನಿ. ಈಗ 1 ವರ್ಷ ಆಯ್ತು ರೀ, ನಾವೇ ತುಂಬಿವ್ರಿ. ಮುದಕ್ಕೆ 1 ಲಕ್ಷ ಕೊಟ್ಟಾನ್ರಿ, 2 ಲಕ್ಷ ಒಮ್ಮೆ ಕೊಟ್ಟಾನ. ನಾ ದುಡ್ದು ನಾ ಕೊಟ್ಟೀನಿ. ಅವ ಇನ್ನು ತುಂಬ್ಯಾನೋ ಬಿಟ್ಟಾನೋ ದೇವ್ರಿಗೆ ಗೊತ್ತು ರೀ. ನಾವು ಕಟ್ಟೀವ್ರಿ ಹಾಗೆ ಮಗನಿಗೆ ಇದು ಆಗ್ಯದ ಅಂತೇಳಿ 5-6 ವರ್ಷ ಆಯ್ತು ರೀ ನಾವು ಕಟ್ಕೊತಿ ಬಂದೀವಿ. ಈಗ 1 ವರ್ಷ ಆಯಿತು ನಮ್ಮ ಕೈ ನಿಂತದ, ನಾವು ಕಟ್ಟಿಲ್ರಿ. ನಾವು ಎಲ್ಲಿದು ಕಟ್ಬೇಕ್ರಿ, ನಮ್ಗೆ ದುಡಿದು ಆತದ್ರಿ ಕಟ್ಲಾಕ. ಅವ ಬಲ್ಲಿ ಹೋದ್ರೆ ನಾ ಕಟ್ಟಲ್ಲ ಅಂತಾನ್ರಿ. ಮತ್ತು ನಮಗೆ ಹೊಡೀದು ಬಡೀದು ಮಾಡಿ ಕೇಸಿ ನಮ್ಮ ಹೊರಗೆ ಹೋಗ್ಯಾರಿ. ನಾವು ಎಲ್ಲಿ ಹೋಗ್ಬೇಕ್ರಿ, ಮನೆನೂ ಕೀಲಿ ಹಾಕೊಂಡು ಹೋಗ್ಯಾರ. ಮನ್ಯಾಗ ಎಲ್ಲರೇ ದುಡ್ಕೊಂಡು ತಂದು ತಿನ್ಬೇಕಂದ್ರೆ ನಮ್ಗೆ ದುಡಿ ಶಕ್ತಿ ಇಲ್ರಿ. ನಾವು ಬ್ಯಾಂಕ್ನವ್ರು ಯಾವಾಗ ಬಂದು ಮನೆಗೆ ಸೀಸ್ ಮಾಡಿದ್ದಾರೆ? ನಾವು ಬುಧವಾರ ದಿನ 3-4 ದಿವಸ ಆಯ್ತು ನೋಡ್ರಿ. ಇವತ್ತಿಗೆ 4 ದಿನ ಆಯಿತು ಹೊರಗೆ ಬಿದ್ದೀವ್ರಿ. ಮತ್ತು ನೀವು ಒಳಗೆ ಹೋದ್ರಿ ಅಂದ್ರೆ ನಾವು ಸೀಜ್ ಮಾಡ್ತೀವಿ, ಪತ್ರೆ ಬಡ್ದು ಹೋಗ್ತೀವಿ ಅಂತ ಹೇಳಿ ಹೋಗ್ಯಾರಿ. ನಾವು ಅಲ್ಲೇ ರೋಡಿನ ಮೇಲೆ ಕೂತೀವ್ರಿ. ಎಲ್ಲಿ ಹೋಗೋಣ್ರಿ, ಬಿಸಿಲಾಗ ರೋಡಿನ ಮೇಲೆ ಕೂತೀವಿ. ಇಲ್ಲಿ ಬಂದರು ಒಳಗೆ ಬಂದ್ರೆ ನೆಳಿಗೆ ಕೂತ್ರೆ ನಿಮ್ಗೆ ದಂಡ ಹಾಕ್ತೀವಿ ಅಂದಾರಿ. ನಾವು ಎಲ್ಲಿ ಹೋಗ್ಬೇಕ್ರಿ, ರೋಡಿನ ಮೇಲೆ ಕೂತೀವ್ರಿ. ನಾವು ಏನು ಮಾಡೋನು? ಈವರೆಗೂ ನಿಮ್ಮ ಮಕ್ಕಳು ಬಂದೇ ಇಲ್ರಿ. ನಿನ್ನೆ ಅವ್ರ ಬ್ಯಾಂಕ್ನವ್ರು ಕರೆಸಿದ್ರು ಬಂದಿಲ್ರಿ ಅವ. ನಾವು ಏನು ಮಾಡೋಣ್ರಿ? ಬಂದು ಹೇಳ್ಕೊಂಡು ಮಾಡಿಕೊಂಡು ಹೋಗ್ಬೇಕಿಲ್ರಿ. ಬಂದಿಲ್ರಿ ಅವ. ಅವರು ಬಂದಿಲ್ಲ. ನಿನ್ನೆ ಬಂದರು, ನಿನ್ನೆ ಕರೆಸಿದ್ರು ಬಂದಿಲ್ರಿ ಅವ. ನೀವು ಏನು ಮಾಡೋಣ್ರಿ? ನಮ್ಮನ್ಗಿದ್ರು ಹೊರಗೆ ಹಾಕಿ ಕೀಲಿ ಹಾಕ್ಕೊಂಡು ಹೋಗ್ಯಾರಿ. ಇಂಥ ಮಕ್ಕಳು ಬೇಕಾಗಿತ್ತಾ? ಬ್ಯಾಡ್ರಿ ಅಪ್ಪ, ಯಾರ್ಯಾರಿಗೆ ಬ್ಯಾಡ್ರಿ ಇಂಥ ಮಕ್ಕಳು. ನನ್ನ ಮಕ್ಕಳೇ ಇಲ್ಲ ನೋಡ್ರಿ ಸಾಹೇಬ್ರ. ನಾನು ಏನು ಮಾಡ್ತೀರಿ ಮಾಡಿರಿ. ನನಗಿಟ್ಟು ಮನ್ಯಾಗ ಬಿದ್ದು ನಾವು ಸಾಯ್ತೀವ್ರಿ. ಏನು ಮಾಡೋಣ್ರಿ? ಮಕ್ಳು ಇಲ್ರಿ. ನಾವು ಮಕ್ಳು ಹಡ್ದೀವಿ, ನಮಗಿಲ್ಲ ಈಗ. ನಾವು ಎಲ್ಲಿ ಹೋಗೋಣ್ರಿ? ಮಕ್ಳು ಹಿಂಗೆ ಮಾಡಿದ್ರೆ ಯಾರು ಇದು ಮಾಡ್ತಾರೆ ಹೇಳ್ರಿ ನೋಡೋನು. ನಮಗೆ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ. ನಾವು ಇನ್ನು ಸಾಲ ತುಂಬುನ ಎಲ್ಲಿ ಹೋಗೋಣ್ರಿ? ನಾವು ದುಡಿದಾತದ್ರಿ. ನಮಗೆ ದುಡಿದ ಶಕ್ತಿ ಇಲ್ರಿ. BP ಅದ, ಶುಗರ್ ಅದ. ನಾವೇ ಒಂದು ರೊಟ್ಟಿ ಯಾರಿಗಾರೆ ಮಾಡಿರಿ ಅದು ಮಾಡಿ ಒಂದೊಂದು ರೊಟ್ಟಿ ಕೊಡಾಕತ್ತೇರಿ ನಮಗೆ. ಇಲ್ಲೆಲ್ಲ ಸ್ಥಳೀಯರೆಲ್ಲ ನಿಮ್ಮ ನೋಡಾತಾರ ಈಗ? ಹ್ಞೂ ರೀ, ಆಜು ಬಾಜುದವರು ಕೊಡ್ಲಾಕತ್ತಾರಿ ಊಟ ನನಗೆ. ಇದಿಷ್ಟು ಏನಂತಂದರೆ ವಿಜಯಪುರದಲ್ಲಿ ಒಂದೆಡೆ ಇವತ್ತು ಫೈನಾನ್ಸ್ ಕಿರುಕುಳದಿಂದ ಸಾಕಷ್ಟು ರೀತಿ ತೊಂದರೆ ಆದವಂಥರು ರಾಜ್ಯ ಸರ್ಕಾರ ಒಂದು ಕಠಿಣ ಕಾನೂನು ತಂದಿದೆ. ಆದರೆ ಇನ್ನೊಂದೆಡೆ ಏನಂದರೆ ಹೆತ್ತ ಮಕ್ಕಳಿಗೆ ಆಗಿ ತಂದೆ ತಾಯಿ ವೃದ್ಧ ದಂಪತಿ ಕಳೆದ 5 ವರ್ಷ ಹಿಂದೆ 5 ಲಕ್ಷ ಸಾಲವನ್ನು ಮನೆ ಮೇಲೆ ಮಾಡಿ ಕೊಟ್ಟಿರ್ತಾರೆ. ಆದರೆ ಸಕಾಲಕ್ಕೆ ಆ ಒಂದು ಸಾಲ ತುಂಬದ ಹಿನ್ನೆಲೆಯಲ್ಲಿ ಬ್ಯಾಂಕ್ನವರು ಕೋರ್ಟಿನ ಒಂದು ಆದೇಶ ಅನ್ವಯ ಇವತ್ತು ಬಂದು ಮನೆಯನ್ನು ಸೀಜ್ ಮಾಡಿದ್ದಾರೆ. ಈವರೆಗೆ ಹೆತ್ತ ಏನು ಮಕ್ಕಳಿದ್ದಾರೆ
ಇಳಿ ವಯಸ್ಸಿನಲ್ಲಿ ತಂದೆ ತಾಯಿ ನೋಡ್ಕೊಳ್ಬೇಕಾದ ಮಕ್ಕಳು ಇವತ್ತು ಈವರೆಗೂ ಮನೆಗೆ ಬಂದು ನೋಡಿಲ್ಲ, ಜೊತೆಗೆ ಆ ಎತ್ತ ತಂದೆ ತಾಯಿನೂ ನೋಡ್ಕೊಂಡಿಲ್ಲ. ಹೀಗಾಗಿ ಬೀದಿ ಪಾಲಾಗಿ ಇವತ್ತು ಮನೆಯ ಮುಂದೆ ಅಲೆದಾಡ್ತಾ ಇರುವಂಥದ್ದು, ಜೊತೆಗೆ ಸ್ಥಳೀಯರ ಒಂದು ಅವರಿಗೆ ಊಟ ಉಪಚಾರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ಒಟ್ಟಿನಲ್ಲಿ ಏನಂದರೆ ಈ ಒಂದು ಮನೆ ಸೀಸ್ ಆಗಿದೆ, ಹೆತ್ತ ಮಕ್ಕಳಾಗಲಿ ಅಥವಾ ಸರ್ಕಾರ ನಮಗೆ ನೆರವು ಕೊಟ್ಟು ಒಟ್ಟಾರೆ ನಮಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.